ಪ್ರೀತಿಸಿ ಹುಡುಗನೊಂದಿಗೆ ಮನೆ ಬಿಟ್ಟು ಪರಾರಿಯಾಗಿರುವಂತಹ ಹುಡುಗಿ. ತಂದೆಯೊಬ್ಬರು ತನ್ನ ಪಾಲಿಗೆ ಮಗಳು ಸತ್ತಳು ಅಂತ ಹೇಳಿ ತಿಥಿ ಕಾರ್ಯ ಮಾಡಿ ಊರಿಗೆ ಊಟ ಹಾಕಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿದೆ. ಶಿವಗೌಡ ಪಾಟೀಲ ಎಂಬುವರೇ ಮಗಳ ತಿಥಿ ಕಾರ್ಯವನ್ನ ಮಾಡಿದ್ದಾರೆ. ಇದರಿಂದಾಗಿ ಹೆತ್ತ ಮಗಳಿಗೆ ಶ್ರಾದ್ದ ಕಾರ್ಯವನ್ನ ಮಾಡಿ ಕರುಳಬಳ್ಳಿ ಸಂಬಂಧವನ್ನ ಕಳೆದುಕೊಂಡಿದ್ದಾರೆ. ಶಿವಗೌಡ ಪಾಟೀಲ ಅವರ ಮಗಳು ಬೇರೆ ಯುವಕನೊಂದಿಗೆ ಪ್ರೇಮಾಂಕುರವನ್ನ ಮಾಡಿಕೊಂಡಿರ್ತಾಳೆ. ಇದರಿಂದ ಹುಡುಗನೊಂದಿಗೆ ಮನೆ ಬಿಟ್ಟು ಓಡಿ ಹೋಗ್ತಾಳೆ. ಯುವಕ ರಾಯಭಾಗ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸಹಾಯಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಮನನೊಂದ ತಂದೆ ಊರಿಗೆ ತಿಥಿ ಊಟವನ್ನ ಹಾಕಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಷ್ಮಿತಾ ತಂದೆಗೆ 4 ಜನ ಹೆಣ್ಣು ಮಕ್ಕಳಿದ್ದಾರೆ. ಇವಳೇ ಕೊನೆಯವಳಾಗಿದ್ದಾಳೆ. ಮನೆತನದ ಸಂಸ್ಕಾರಕ್ಕೆ ಬ್ರೇಕ್ ಹಾಕಿ ಹುಡುಗನ ಜೊತೆಯಲ್ಲಿ ಓಡಿ ಹೋಗಿರೋದಕ್ಕೆ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಶಿವಗೌಡ ಪಾಟೀಲ್ ತನ್ನ ಮಗಳು ಕಾಣೆಯಾಗಿರುವ ಕುರಿತು ದೂರನ್ನ ಕೊಟ್ಟಿದ್ರು. ತದನಂತರ ಬಂಧು ಬಳಗದವರನ್ನ ಕರೆದು ಭೋಜನವನ್ನ ಹಾಕಿಸಿದ್ದಾರೆ. ಅದ ನಮ್ದು ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕಿಸಿದ್ವಿ. ನೀನು 9-10 ಇದಲ್ಲ, ನೀನು 9 ತಾರೀಕು ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ವಿ. ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ 4ನೇದಕ್ಕೆ ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತದ್ದು ಮಾಡಲತ್ತೇಳಿ ಸಂಸ್ಕಾರದ ಕಾಮಗಳು ಪದ್ಧತಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಯಾನೈತಿ ಅನ್ನೋದನ್ನು ನೋಡ್ಕೊಂಡು ಹೋಗ್ಬೇಕಂತೇಳಿ ಇದಕ್ಕೆ ಬಂದ ಇದನ್ನು ಮಾಡಲತ್ತೇಳಿ ತಾಪ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.